ಅರವಿಂದ ಲಿಂಬಾವಳಿ ಮಹಿಳೆಯ ಜೊತೆಗೆ ವರ್ತಿಸಿದಂತಹ ದುರ್ವರ್ತನೆ ಬಗ್ಗೆ, ಆಕೆಗೆ ಬೈದಂತಹ ಅವಾಚ್ಯ ಶಬ್ದದ ಬಗ್ಗೆ ಆಗಿರಬಹುದು, ಅಲ್ಲಿ ನಡ್ಕೊಂಡಂತಹ ರೀತಿಯ ಬಗ್ಗೆ ಈಗಾಗಲೇ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರವಿಂದ ಲಿಂಬಾವಳಿ ಅವರು ಏನ್ ಹೇಳಿದ್ದಾರೆ, ಅವ್ರ ಜೊತೆ ಮಾತನಾಡಿಸಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್. ವೈಟ್ಫೀಲ್ಡ್ ನ ಒತ್ತುವರಿ ಪ್ರಕರಣ ಇದೀಗ ಬಹಳಷ್ಟು ಸುದ್ದಿ ಮತ್ತು ಸದ್ದನ್ನು ಮಾಡ್ತಿರುವಂತದ್ದು. ವೈಟ್ಫೀಲ್ಡ್ ನ ಮೇರಿ ಸಗಾ ಎಂಬ ಮಹಿಳೆಗೆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಲಿಂಬಾವಳಿ ಅವರು ನಿಂದಿಸಿದ್ರು ಅಂತ ಹೇಳಿ ಇದೀಗ ಗಂಭೀರ ಆರೋಪವನ್ನು ಮಾಡಿರುವಂತದ್ದು. ಈ ಒತ್ತುವರಿ ಪ್ರಕರಣ, ನಿಂದಿಸಿದ ಪ್ರಕರಣ ಎಲ್ಲದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಸ್ವತಃ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಲಿಂಬಾವಳಿ ಅವರು ಇದ್ದಾರೆ. ಸರ್, ಮೇರಿ ಸಗಾ ಅನ್ನೋ ಮಹಿಳೆ ತಾವು ಅವರಿಗೆ ಮನವಿ ಕೊಡುವಂತ ಸಂದರ್ಭದಲ್ಲಿ ತಾವು ಆ ಎಮ್ಮನ ನಿಂದಿಸಿದ್ರೆ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿರುವಂತದ್ದು. ಸರ್, ಈ ಆರೋಪದ ಮಾಡ್ಲಿಕ್ಕೆ ಕಾರಣ ಏನ್ ಸರ್? ಅಲ್ಲಿ ಒತ್ತುವರಿ ವಸ್ತುಸ್ಥಿತಿ ಏನ್ ಸರ್? ನಾನು ವಿನಂತಿ ಮಾಡೋದು ಇಷ್ಟೇನೆ, ಅವ್ರು ಏನೇ ನನ್ನ ಮೇಲೆ ಆರೋಪ ಮಾಡಲಿ, ತಾವು ಮಾಡಿರುವಂಥ ಒತ್ತುವರಿ ಜಾಗವನ್ನು ಬಿಡಿ. ಸ್ಟಾಕ್ ಮಾರ್ಕೆಟ್ಗೆ ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ, ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ. ನಿಮಗೆ ಸರಸ್ವತಿ ಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ, ಜನರಿಗೆ ಅನುಕೂಲ ಮಾಡಿಕೊಡಿ. ಅಲ್ಲಿ ನೀರು ಹರಿದು ಹೋಗದೆ ಹಿಂದೆ DNA ಲೇಔಟು ಮತ್ತು TZ ಲೇಔಟ್ನಲ್ಲಿ ನೀರು ನುಗ್ಗಿತ್ತು. ಕಳೆದ 9 ತಿಂಗಳಿಂದ ನಮ್ಮ ಅಧಿಕಾರಿಗಳು ಇದನ್ನು ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ರಿಮೈಂಡ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ನೀವು ಬಿಡ್ತಾ ಇಲ್ಲ. ಮೊದಲನೇ ನಿಮ್ಮ ವಿನಂತಿ ನಂದು ಅದು, ದಯವಿಟ್ಟು ಆ ಜಾಗ, ಒತ್ತುವರಿ ಜಾಗ, ರಾಜಕಾಲುವೆಯನ್ನು ಖಾಲಿ ಮಾಡಿ. ಎರಡನೆಯ ನನ್ನ ಪ್ರಶ್ನೆ ಕಾಂಗ್ರೆಸ್ನ ಸ್ಥಳೀಯ ಕಾಂಗ್ರೆಸ್ಸಿನ ಮುಖಂಡರಿಗೆ, ನೀವು ಒತ್ತುವರಿಯನ್ನು ಬೆಂಬಲಿಸ್ತೀರಾ? ಈ ಪ್ರಶ್ನೆಗೆ ಉತ್ತರ ಕೊಡಿ. ಸಹಜವಾಗಿ ಅಲ್ಲಿ ಅಧಿಕಾರಿಗಳು ಕಳೆದ 9 ತಿಂಗಳಿಂದ ಪರ್ಸೂ ಮಾಡಿದರೂ ಕೂಡ ಬಿಡದೇ ಇರುವಂಥ ಸಂದರ್ಭದಲ್ಲಿ ಕಳೆದ 3 ದಿವಸದ ಹಿಂದೆ ನೀರು ನುಗ್ಗಿ ಎಲ್ಲ ಅನಾಹುತಗಳಾದ ಮೇಲೆ ರವಿ ಪೂರ್ವಂಕರ್ ಅವರು ಬಿಟ್ಟುಕೊಟ್ಟಿದ್ದಾರೆ, TZ ಅಸೋಸಿಯೇಷನ್ ಅವರು ಬಿಟ್ಟುಕೊಟ್ಟಿದ್ದಾರೆ. ಈ ಮಹಿಳೆಗೆ ಏನು ತೊಂದರೆ, ಒತ್ತುವರಿ ಜಾಗವನ್ನು ಬಿಡಿ ಅಂತ ಕೇಳಿದಾಗ ಸಹಜವಾಗಿಯೇ ನಾನು ಸಮಾಧಾನವಾಗಿ ಅವ್ರ ಮನೆಯಿಂದ ಆಚೆ ನಿಂತೋಳು ಈಚೆ ನಾನು ನಿಂತಾಗ ಪ್ರಶ್ನೆಗಳನ್ನು ಕೇಳಿದಾಗ ಉತ್ತರ ಕೊಟ್ಟೆ. ಅದಾದ ಮೇಲೆ ಎದುರಿಗೆ ಬಂದು ನನ್ನ ಮೇಲೆ ಒತ್ತಡವನ್ನು ಹಾಕ್ತಾಯಿದ್ರು. ಸೊ ಹೀಗಾಗಿ ಸಹಜವಾಗಿ ನಾನು ಜಾಗ ಬಿಡಿ ಅಂತ ಕೇಳಿದ್ರಲ್ಲಿ ತಪ್ಪೇನಿದೆ? ಜನಕ್ಕೆ ತೊಂದರೆ ಆಗ್ತಾ ಇರುವಂಥ ಇಂಥ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರುವಂಥ ಕರ್ತವ್ಯ. ನನಗೆ ಆಮೇಲೆ ಗೊತ್ತಾಯಿತು ಅವರು ಕಾಂಗ್ರೆಸ್ಸಿನ ಸದಸ್ಯರು ಅನ್ನೋದು. ಸರ್, ಅವರು ತಮಗೆ ಮನವಿ ಮಾಡ್ಕೊಳಕ್ ಬಂದಿದ್ವಿ, ಜೊತೆಗೆ ತಾವು ತಾಳ್ಮೆಯಿಂದ ಕೇಳಲಿಲ್ಲ, ತುಂಬ ರಫ್ ಆಗಿ ಬಿಹೇವ್ ಮಾಡಿದ್ರಿ ಮತ್ತು ದಾಖಲಾತಿ ಸರಿ ಇದೆ ಅಂತೇಳಿ ಅವರು ಅದನ್ನು ಸಮರ್ಥಿಸ್ಕೊಳ್ತಿದ್ದಾರೆ. ಸರ್, ಸಮರ್ಥನೆಗೋಸ್ಕರ ಏನಾದ್ರು ಹೇಳ್ಕೊಳ್ಳಿ. ಕಳೆದ 9 ತಿಂಗಳಿಂದ ನಮ್ಮ ಅಧಿಕಾರಿಗಳಲ್ಲಿ ಜಾಗ ಗುರುತು ಮಾಡಿದ್ದಾರೆ, ಒತ್ತುವರಿ ಯಾರ್ಯಾರು ಮಾಡಿದ್ದಾರೆ ಅಂಥೇಳಿ. ಆ ಒತ್ತುವರಿ ಜಾಗವನ್ನು ಬಿಡಿಸ್ಕೊಳ್ಳುವಂಥ ಪ್ರಯತ್ನದಲ್ಲೇ ಇದ್ದಾರೆ. ಮುಖ್ಯಮಂತ್ರಿಗಳು ಬರುವಂಥ ಸಂದರ್ಭದಲ್ಲಿ ಸಹಜವಾಗಿ ಮುಖ್ಯಮಂತ್ರಿಗಳು ಪ್ರಶ್ನೆ ಕೇಳ್ತಾರೆ, ನಾನು ಪ್ರಶ್ನೆ ಕೇಳ್ತಾನೆ ಇದ್ದೀನಿ ನಿರಂತರವಾಗಿ. ಸೊ ಹಾಗಾಗಿ ಅಧಿಕಾರಿಗಳು ಹೋದಾಗ ಅವ್ರಿಗೂ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದರೆ ಆ ದಬ್ಬಾಳಿಕೆ ಯಾರು ಮಾಡಿದ್ದಾರೆ ಅಂತ ಪ್ರಶ್ನೆ ಈಗ. ಸೊ ಹಾಗಾಗಿ ಇದರಲ್ಲಿ ತನ್ನ ಜಾಗ ಅನ್ನುವಂಥದ್ದನ್ನು ಅವರು ಅಕಸ್ಮಾತ್ ಹಂಗಿದ್ರೆ ಕೋರ್ಟಿಗೆ ಹೋಗಿ ಪ್ರೂವ್ ಮಾಡಲಿ, ಯಾರು ಬೇಡ ಅಂತ ಹೇಳಿದ್ದಾರೆ. ಅವರು ಒತ್ತುವರಿ ಮಾಡಿರೋ ಜಾಗಕ್ಕೆ ಅಧಿಕಾರಿಗಳ ನೋಟಿಸ್ ಎಷ್ಟು ಬಾರಿ ನೋಟಿಸ್ ಕೊಟ್ಟಿದ್ದಾರೆ ಸರ್? ಕಳೆದ 9 ತಿಂಗಳ ಹಿಂದಿಂದ ನೋಟಿಸ್ ಕೊಡ್ತಾನೆ ಇದ್ದಾರೆ. ಆ ನೋಟಿಸ್ಗಳಿಗೆ ಉತ್ತರನೂ ಬಂದಿಲ್ಲ. ಅಧಿಕಾರಿಗಳು ಹೋಗಿ ಮಾರ್ಕ್ ಮಾಡಿದ್ದಾರೆ ಒಳಗೆ. ಆ ಮಾರ್ಕ್ ಮಾಡಿದ ಮೇಲೆ ಆ ಮಾರ್ಕನ್ನು ಸ್ವಲ್ಪ ದಿವಸ ಬಿಟ್ಟು ಅದನ್ನು ಅಳಿಸಾಕ್ತಾರೆ. ಮತ್ತೆ ಹೋಗಿ 3 ದಿವಸದ ಹಿಂದೆ ಮಾರ್ಕ್ ಮಾಡಿದರು. ಅದನ್ನು ಕೂಡ ಪಕ್ಕದಲ್ಲಿರುವಂಥ ರವಿ ಪೂರ್ವಂಕರ್ ಅವರು ಬಿಟ್ಟುಕೊಡ್ತಾರೆ, TZನವರು ಬಿಟ್ಟುಕೊಡ್ತಾರೆ. ಈ ಅಮ್ಮನಿಗೆ ಏನು ಕಷ್ಟ ಬಿಟ್ಕೊಡೋಕ್ಕೆ? ಸರ್, ಆ ಮಹಿಳೆ ಒತ್ತುವರಿ ಮಾಡಿದ ಕಾರಣಕ್ಕಾಗಿ, ತಾವು ಅದನ್ನು ತೆರವುಗೊಳಿಸಿದ ಕಾರಣಕ್ಕಾಗಿ ತಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದೀರಾ? ಹೌದು, ತೆರವುಗೊಳಿಸಕ್ಕೆ ಹೋದಿದ್ದಕ್ಕೆ ತಾನೇ ಈ ಸಮಸ್ಯೆ ಬಂದಿರೋದು. ಅದಕ್ಕೋಸ್ಕರ ಆ ಜಾಗ ಅದನ್ನು ಮರೆಮಾಚಿಬಿಟ್ಟು ಶಾಸಕರೇ ನನ್ನ ಮೇಲೆ ಅಲ್ಲೇ ಮಾಡಿದ್ರು ಅಂತ ದೊಡ್ಡ ಆರೋಪ ಮಾಡಿ ಅದನ್ನೊಂದು ದೊಡ್ಡ ಸುದ್ದಿ ಮಾಡಿ ಅದನ್ನು ಮರೆಮಾಚುವಂಥ ಪ್ರಯತ್ನ ಮಾಡೋಕ್ಕೆ ದಾರಿಯಲ್ಲಿ ಇರುವಂಥದ್ದರಿಂದ ಇದು ಆ ಪ್ರಯತ್ನದಲ್ಲಿ ಅವ್ರೇನು ಯಶಸ್ವಿ ಆಗಲ್ಲ. ನೀವು ನನ್ನ ಮೇಲೆ ಏನಾದ್ರು ಆರೋಪ ಮಾಡಿ, ನನಗೇನು ಅಭ್ಯಂತರ ಇಲ್ಲ, ಆದರೆ ಜಾಗ ಬಿಡಿ. ಇವಿಷ್ಟು ಶಾಸಕ ಅರವಿಂದ್ ಲಿಂಬಾವಳಿ ಅವರ ಮಾತು. ಒಟ್ಟಾರೆ ಅಲ್ಲಿ
ಮೇರಿ ಸಗಾಯ ನಮ್ಮ ಮಹಿಳೆ ಒತ್ತುವರಿ ಮಾಡ್ತಾ ಇದ್ದಾರೆ. ಒತ್ತುವರಿಯನ್ನು ತೆರವು ಮಾಡಿ ಅಂತ ನಾವು ಹೇಳ್ತಾ ಇದೀವಿ. ಕಳೆದ 9 ತಿಂಗಳ ನೋಟಿಸ್ ಅನ್ನು ಮಾಡಿದ್ದಾರೆ. ನೋಟಿಸ್ ಮಾಡಿದ್ರು ಕೂಡ ಆ ನೋಟಿಸ್ಗೆ ಪ್ರತಿಕ್ರಿಯೆ ನೀಡಿಲ್ಲ. ನನ್ನ ಬಳಿ ಬಂದ್ರು, ನಾನು ಒತ್ತುವರಿ ತೆರವು ಮಾಡಿ ಅಂತ ಹೇಳಿದೆ. ಇದನ್ನ ರಾಜಕೀಕರಣಗೊಳಿಸ್ತಾರೆ. ಇದು ಕಾಂಗ್ರೆಸ್ನ ರಾಜಕೀಕರಣ ಅಂತ ಹೇಳಿ ಆ ಆರೋಪಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು.